ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 4-5 ಸ್ಪೂನ್ ಎಣ್ಣೆ ಹಾಕೊಂಡು ಉದ್ದಗೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ತಾ ಇದೀನಿ. ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನ ಸೈಡ್ ಇಟ್ಕೊಂಡ್ಬಿಡೋಣ. ನೋಡಿ ಅದೇ ಪಾತ್ರೆ ತಗೊಂಡಿದ್ದೀನಿ. ಅದು ನೋಡಿ ಇವಾಗ ಮೊಟ್ಟೆನ ಫ್ರೈ ಮಾಡ್ತಾ ಇದೀನಿ ಉಪ್ಪು ಖಾರ ಹಾಕಿ. ಇಬ್ಬರಿಗೆ ಮಾಡ್ತಾ ಇರೋದು ಬಿರಿಯಾನಿನ, ನೀವು ಜಾಸ್ತಿ ದಿನಕ್ಕಾದ್ರೂ ಮಾಡ್ಕೋಬಹುದು. ಇವಾಗ ಫ್ರೈ ಆಗಿದೆ, ಸೈಡ್ಗೆ ತಕೊಂತೀನಿ. ನೋಡಿ ಇವಾಗ ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ನಾನು. ನೋಡಿ ಅದೇ ಪಾತ್ರೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. 2 ಚಲಕೆ ನೀರು ಹಾಕ್ತಿದ್ದೀನಿ. ಚೆನ್ನಾಗಿ ಕುದಿಬೇಕು. ಆ ಕುದ್ಮೇಲೆ ಪಲಾವ್ ಎಲ್ಲ ಹಾಕಬೇಕು. ಟೀಸ್ಪೂನ್ ಉಪ್ಪು ಹಾಕಿ ಅದು ಕುದಿಲಿ ಹಂಗೆ ಬಿಟ್ಬಿಡಿ. ಇವಾಗ ಮಣ್ಣಿನ ಪಾತ್ರೆ ಎಲ್ಲ ಬಿಸಿ ಆಗಿದೆ ನೋಡ್ಬೋದು. ಇವಾಗ ಎಣ್ಣೆ ಹಾಕ್ತಾ ಇದೀನಿ 2 ಸ್ಪೂನು. 1-2 ಈರುಳ್ಳಿನ ಮಿಕ್ಸಿ ಹಾಕೊಂಡಿದ್ದೆ, ಅದನ್ನ ಇವಾಗ ಹಾಕ್ತಾ ಇದೀನಿ. ಕೆಂಪಗಾಗೋ ಹುರಿಬೇಕು. ಆ ಕಡೆ ನೀರೆಲ್ಲ ಕುದೀತಾ ಇದೆ ನೋಡ್ಬೋದು ನೀವು. ಹಾಕೊಂಡು ಇಟ್ಟಿದ್ದೆ ಆ ಅಕ್ಕಿನ ಹಾಕೊಂತಾ ಇದೀನಿ. ಇವಾಗ ಕುದಿಲಿ. ಈ ಕಡೆ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಮೆಣಸಿನಕಾಯಿ, 2 ಟೊಮಾಟೊ ಮಿಕ್ಸಿಗೆ ಹಾಕೊಂಡು ಇವಾಗ ಹಾಕ್ತಾ ಇದೀನಿ ಪೇಸ್ಟ್ ಅನ್ನ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಟೀಸ್ಪೂನ್ ಅರಶಿನ, ಟೀಸ್ಪೂನ್ ಗರಂ ಮಸಾಲ, ಆಮೇಲೆ 1 ಚಮಚ ಎಗ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ಮಸಾಲ ಹಾಕೊಳ್ಳಿ. ಇದಕ್ಕೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ, 2 ಮೊಟ್ಟೆ ಅದರಲ್ಲಿ ಅರ್ಧ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ನೀರ್ ಹಾಕಿ, ಅರ್ಧ ಹೋಳು ನಿಂಬೆ ರಸ ಹಾಕಿ ಇವಾಗ ಮೀಡಿಯಂ ಗ್ಯಾಸ್ ಇಟ್ಟು ಒಂದ್ ಅರ್ಧ ತಾಸು ಬೇಯಿಸಿ, ಚೆನ್ನಾಗಿ ಬೇಯಿಸಿ. ನೋಡಿ ಇವಾಗ ಆ ಕಡೆ ರೈಸ್ ಆಗಿದೆ, ಜಾಸ್ತಿ ಕುದಿಸಬೇಡಿ, ಒಂದ್ ಅರ್ಧ ಭಾಗ ಕುದಿಸಿ. ಈ ಕಡೆ ಪಾತ್ರೆಯಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಿದೆ.